ಕೇಳಿ. ಸ್ಕ್ರಿಪ್ಟು, ಬೇಸಿಕ್ಲಿ ಸ್ಕ್ರಿಪ್ಟು. ಅದಕ್ಕೆ ನಾನು ಯಾವಾಗಲೂ ನಾನು ಒಂದು ಮಾತ್ರ 100% ನಂಬ್ತೀನಿ. ಏನು ಅಂದರೆ ಎನಿ ನ್ಯೂ ಡೈರೆಕ್ಟರ್ ಆರ್ ನ್ಯೂ ಅಸಿಸ್ಟೆಂಟ್ ಡೈರೆಕ್ಟ್ರು ತುಂಬ ಜನ ಬರ್ತಾ ಇರ್ತಾರೆ ಡೈಲಿ ಕತೆ ಹೇಳೋಕ್ಕೆ. ನಾನು ಅದಕ್ಕೆ ಯಾವತ್ತೂ ಮಿಸ್ ಮಾಡಲ್ಲ. ಅದು ಸ್ಟೋರಿನ ಮಾತ್ರ ಯಾರು ಹೇಳಿದ್ರೂ ಕೇಳ್ತೀನಿ. ಬಿಕಾಸ್ ಹೊಸೊಬ್ಬರು ಎಕ್ಸ್ಪೀರಿಯನ್ಸ್ಡು ಅಂತ ಇಲ್ಲ. ಸ್ಕ್ರಿಪ್ಟ್ ಇಸ್ ದ ಹೀರೋ. ಸೊ ಆ ಥರ ಸ್ಕ್ರಿಪ್ಟು ಸಿಗೋದು. ಬಿಕಾಸ್ ನನಗೆ ಫಸ್ಟ್ ಹೀರೋ ಅಂದ ತಕ್ಷಣವೇ ನಾನು ಅಂದೆ, ಏನು ಸರ್ ಹೀರೋ ಅಂತೀರಾ, ಅದರೆಲ್ಲ ಬೇಡ ಸರ್, ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಮಾಡೋಣ ಅಂದರೆ ಆವಾಗ ನಮ್ಮ ಬಾಮ ಹರೀಶ್ ಅವರು ಹೇಳಿದರು, ಇಲ್ಲ ರವಿ ನಾನು ಹೇಳ್ತಾ ಇದ್ದೀನಿ ಒಂದು ಸಲ ಕತೆ ಕೇಳಿ ಅಂತ. ಕೇಳಿದ ಮೇಲೆ ಗೊತ್ತಾಯಿತು ಅಷ್ಟು ಪೊಟೆನ್ಷಿಯಲ್ ಇರೋ ಸ್ಕ್ರಿಪ್ಟು. ಬಿಕಾಸ್ ನಾಳೆ ಈಗ ಓಕೆ ನಾರ್ಮಲಾಗಿ ಎಲ್ಲರೂ ಹೇಳ್ತೀವಿ ಎಲ್ಲ ಪಿಕ್ಚರು ಒಂದು ವೆರೈಟಿ ಆಗಿದೆ, ವಿಭಿನ್ನವಾದ ಪಾತ್ರ ಅಂತೀವಿ. ಬಟ್ ಡೆಫಿನೆಟ್ಟಾಗಿ ಈ ಥರ ಒಂದು ಎಮೋಷನ್ನು, ಈ ಥರ ಒಂದು ಕ್ಯಾರೆಕ್ಟ್ರು, ಈ ಎಮೋಷನ್ಸ್ ಇರೋ ಕ್ಯಾರೆಕ್ಟ್ರು ನಾನು ಮಾಡಿಲ್ಲ ಇಷ್ಟುವರೆಗೂ. ಆ್ಯಂಡ್ ಡೆಫಿನೆಟ್ಟಾಗಿ ಈ ಡೈರೆಕ್ಟರು ಸ್ಟೋರಿ ಟೆಲ್ಲಿಂಗು ಡೆಫಿನೆಟ್ಟಾಗಿ ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನನಗೆ. ಸೊ ಅದಕ್ಕೆ ಇಮಿಡಿಯೇಟಾಗಿ ಒಪ್ಕೊಂಡೆ. ನಾಟ್ ಬಿಕಾಸ್ ಒಂದು ಮೇಯ್ನ್ ಕ್ಯಾರೆಕ್ಟರ್ ಅಂತ ಇಲ್ಲ. ಈ ಪಿಕ್ಚರ್ ಏನಂದರೆ ಆಲ್ ಕ್ಯಾರೆಕ್ಟರ್ಸು ಎಲ್ಲ ಒಂದೊಂದು ಪಿಲ್ಲರ್ ಥರ ಎವ್ರಿ ಕ್ಯಾರೆಕ್ಟ್ರು. ಸುಮನ್ ಸರ್ ಕ್ಯಾರೆಕ್ಟರ್ ಆಗಿರಲಿ, ನನ್ನ ಕ್ಯಾರೆಕ್ಟರ್ ಆಗಿರಲಿ, ಪವಿತ್ರ ಲೋಕೇಶ್, ಇವನ್ ನಮ್ಮ ಅನಿತಾ ಭಟ್, ಎವ್ರಿ ಕ್ಯಾರೆಕ್ಟರ್ ಅವರವರ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಆ್ಯಂಡ್ ಇಂಟರ್ವಲ್ಲಲ್ಲಿ ಒಂದು ಒಳ್ಳೆ ಟ್ವಿಸ್ಟು, ಆಮೇಲೆ ಕ್ಲೈಮ್ಯಾಕ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡ್ರು. ಸೊ ಅದಕ್ಕೆ ಫಸ್ಟ್ ಇಮ್ಮಿಡಿಯೇಟ್ಲಿ ಅಟ್ರ್ಯಾಕ್ಟ್ ಆದೆ. ಸರಿ, ಇಂಥ ಸ್ಕ್ರಿಪ್ಟು ಬಿಟ್ಟರೆ ನಮಗಿಂತ ಒಂದು ಫೂಲ್ ಯಾರೂ ಇರಲ್ಲ. ಸೊ ಅದಕ್ಕೆ ಇಮ್ಮಿಡಿಯೇಟಾಗಿ ಎಸ್ ಮಾಡೋಣ ಅಂತ ಇಮ್ಮಿಡಿಯೇಟಾಗಿ ಒಪ್ಕೊಂಡೆ. ಆ್ಯಂಡ್ ಆವಾಗ ಗೊತ್ತಾಯಿತು, ಬಿಕಾಸ್ ನನ್ನ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟು, ಅದಕ್ಕಿಂತ ಇಂಪಾರ್ಟೆಂಟು ಆ ಪಿಲ್ಲರ್ ಪಕ್ಕದಲ್ಲಿರೋ ಟ್ರಾವೆಲಿಂಗ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಯಾರು ಅಂದರೆ ಸುಮನ್ ಸಾರ್ ಅಂದರು. ಸುಮನ್ ಸಾರು ಅಂದರೆ ನಮಗೆ ಈಗಲೇ ಅವರು ಹೇಳಿದರು ಆಲ್ಮೋಸ್ಟ್ 30 years. ಬಿಕಾಸ್ ಆವಾಗ ನಾನು ಅಣ್ಣನ ಜೊತೆ ಈ ಡಬ್ಬಿಂಗೆಲ್ಲ ಸುಮ್ಮನೆ ಅಣ್ಣನ ಜೊತೆ ಹೋಗೋದು. ತರಂಗಿಣಿ ಅಂತ ಪಿಕ್ಚರು, ಅದು ಸುಮನ್ ಸಾರ್ದು ಫಸ್ಟು ತೆಲುಗು ಪಿಕ್ಚರ್, ಕೋಡಿ ರಾಮಕೃಷ್ಣ ಡೈರೆಕ್ಟ್ರು. ಆ ಪಿಕ್ಚರಲ್ಲಿ ಸಾಯಿ ಅಣ್ಣ ಸುಮನ್ ಸಾರ್ಗೆ ವಾಯ್ಸ್ ಕೊಟ್ಟರು. ಸೊ ಆವಾಗಿನಿಂದ ಸುಮನ್ ಸಾರ್ ನೋಡ್ತಾ ಇದ್ದೀನಿ ನಾನು. ಸೊ ಗ್ರೇಟ್ ಪರ್ಸನ್, ಗ್ರೇಟ್ ಆರ್ಟಿಸ್ಟ್, ಎವರ್ಗ್ರೀನ್ ಸ್ಮಾರ್ಟ್ನೆಸ್. ಅದು ಆ ಸ್ಮಾರ್ಟ್ನೆಸ್ಸು ಯಾವಾಗಲೂ ಎವರ್ಗ್ರೀನ್ ಸ್ಮಾರ್ಟ್ನೆಸ್. ಬಿಕಾಸ್ ನಾನು ಆವಾಗಿನಿಂದ ನೋಡ್ತಾ ಇದ್ದೀನಿ. ತೀ ಅಂತ ತಮಿಳ್ ಪಿಕ್ಚರು, ಆಮೇಲೆ ತರಂಗಿಣಿ. ಆವಾಗ ಅವ್ರು ನೋಡಿದ್ರೆ ನಮಗೆಲ್ಲ ಆ ಜೀನ್ಸು ಆ ಕಲರು, ಅವ್ರ ಹೈಟು, ನಿಜವಾಗಲೂ ಈಸ್ ಅ ವೆರಿ ಹ್ಯಾಂಡ್ಸಮ್ ಹೀರೋ. ಆ್ಯಂಡ್ ಈವನ್ ಆಲ್ಸೋ ಟುಡೇ ಆಲ್ಸೋ ಹೀ ಈಸ್ ಅ ಹೀರೋ. ಸೊ ನನಗೆ ಇಟ್ ಇಸ್ ಅ ಬಿಗ್ ಗ್ರೇಟ್ ಆನರ್ ಆ್ಯಕ್ಟಿಂಗ್ ವಿತ್ ಸುಮನ್ ಸರ್. ಅವ್ರನ್ನ ನೋಡಿ ಏನು ಹೀರೋ ಯು ಡೋಂಟ್ ನೋ, ಬಿಕಾಸ್ ಐ ಹ್ಯಾವ್ ಸೀನ್ ಮೋರ್ ಇನ್ ತೆಲುಗು ಆ್ಯಂಡ್ ತಮಿಳ್. ಸೊ ಇವತ್ತು ಅವ್ರ ಜೊತೆ ಸ್ಕ್ರೀನ್ನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನಿಜವಾಗಲೂ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ವಾಟ್ ಎವರ್. ಅದೇ ಸರ್, ಈ ಸ್ಕ್ರಿಪ್ಟೇ ಅದೇ ಸರ್. ಈ ಸ್ಕ್ರಿಪ್ಟು ಅವರು ಏನು ಮಾಡಿದ್ರು, ಇಟ್ಸ್ ಮೋರ್ ದೆನ್ ಸ್ಕ್ರಿಪ್ಟ್. ಅದು ಕ್ಯಾರೆಕ್ಟರೈಸೇಷನ್ಸ್. ಒಬ್ಬ ಮನುಷ್ಯ ಒಂದು ವ್ಯಕ್ತಿ ಒಳಗಡೆ ಇರೋ ಕ್ಯಾರೆಕ್ಟರ್ಸ್ ಇದೆಲ್ಲ ಗುಣಗಳು. ಅದು ಕೋಪ ಆಗಿರ್ಬೋದು, ಪರೋಪಕಾರಿ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಶೇಡ್ಸ್. ಒಂದು ಫ್ರೆಂಡು, ಅವನ ಲೈಫಲ್ಲಿ ಏನೇನು ಮಾಡ್ತಾನೆ, ಅವನಿರೋ ಒಂದು ಪ್ರಪಂಚದಲ್ಲಿ ಹೆಂಗಿದ್ದಾನೆ, ಅವನಿಗೇನಾಗುತ್ತೆ. ಸೊ ಇದೇ ಕಂಪ್ಯಾರಿಸನ್ ಇನ್ನೊಂದು ಕ್ಯಾರೆಕ್ಟರ್ ನೋಡಿದ್ರೆ ಅವರ ಕ್ಯಾರೆಕ್ಟ್ರು ಹೆಂಗಿದೆ, ಸೊ ಇವನ್ ಕ್ಯಾರೆಕ್ಟರ್ ಹೆಂಗಿದೆ, ಈ ಎರಡು ಕ್ಯಾರೆಕ್ಟರ್ಗೆ ಹೆಂಗೆ ಲಿಂಕ್ ಅಪ್ ಆಗುತ್ತೆ, ವಾಟ್ ವಿಲ್ ಹ್ಯಾಪನ್ ಅನ್ನೋದೇ ದ ಮೇನ್ ಸ್ಟೋರಿ. ಎಲ್ಲದರಲ್ಲೂ ಇದೆ, ಭಕ್ತಿ ಇದೆ, ಎಲ್ಲ ಇದೆ, ಭಯ ಇದೆ, ಎವ್ರಿಥಿಂಗ್ ಇಸ್ ಸರ್. ಎಲ್ಲ ಇರಬೇಕು ಆ್ಯಕ್ಚುಲಿ. ಇಲ್ಲ ಕಾಮಿಡಿ ಅಂದರೆ ಅದೇ ಡೈರೆಕ್ಟ್ರು ಫಸ್ಟ್ ಡೇನೇ ಅವರು ಹೇಳಿದ್ರು, ಅವರು ಒಂದು ಫಾರ್ಮುಲಾ ಇಟ್ಕೊಂಡ್ರು, LCD ಅಂತ, ಲಾಫ್, ಕ್ರೈ ಆ್ಯಂಡ್ ಡ್ರಾಮಾ. ಈ LCD ಅನ್ನೋ ಫಾರ್ಮುಲಾನ ಅವರು ತುಂಬ, ಅದಕ್ಕೆ ಐ ಯೂಸ್ ದಟ್ ವರ್ಡ್ ಬಿಕಾಸ್ ಅದು ಸ್ವಲ್ಪ ಐ ಡೋಂಟ್ ನೋ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ರಾಂಗ್. ಬಟ್ ಆ ರಾಜ್ಕುಮಾರ್ ಹಿರಾನಿ ಪ್ಯಾಟರ್ನ್ ಏನಂದರೆ, ಬಿಕಾಸ್ ದಿ ಅದರ್ ಡೇ ನಾನು ನಮ್ಮ ರೈಟರ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಅವರು ಆ್ಯಕ್ಚುಲಿ ಒಂದು ವಿಧ ಕೌನ್ಸಿಲಿಂಗ್ ಮಾಡ್ತಾರೆ. ನಾವೇ ಟಿಕೆಟು ಎಲ್ಲ ಕೊಟ್ಟು ನಾವು ಥಿಯೇಟ್ರಲ್ಲಿ ಹೋದರೆ ನಮ್ಗೆ ಹೆಂಗೆ ಇರಬೇಕು, ಹೆಂಗೆ ಬಾಳಬೇಕು ಅನ್ನೋದು ಅವ್ರು ಹೇಳ್ಕೊಡ್ತಾರೆ. ದಟ್ ಇಸ್ ಕೌನ್ಸಿಲಿಂಗ್ ಆ್ಯಕ್ಚುಲಿ. ಸೊ ಅದರಲ್ಲಿ ಸ್ಕ್ರಿಪ್ಟ್ ಮೇಕಿಂಗಲ್ಲಿ ಅಷ್ಟು ಇಂಟ್ರೆಸ್ಟಿಂಗು,
ತುಂಬ ಈಸಿಯಾಗಿ ಕಾಮನ್ ಆಡಿಯನ್ಸ್ಗೆ ರೀಚ್ ಆಗೋ ಥರ ರಾಜ್ಕುಮಾರ್ ಹಿರಾನಿ ಸ್ಕ್ರಿಪ್ಟ್ಲು ನೀವು 3 Idiots ನೋಡಿ, ಮುನ್ನಾಬಾಯಿ ನೋಡಿ. ಸೊ ಈ ಸ್ಕ್ರಿಪ್ಟು ಆ ಥರ ಆ ಫ್ಲೇವರ್ ಇದೆ ಈ ಸ್ಕ್ರಿಪ್ಟಲ್ಲಿ. ಸೊ ಯಾವ ಪಾಯಿಂಟು ಏನೋ ದೊಡ್ಡದಾಗಿ ಹೇಳಿದ್ರೆ ಅದೇನೋ ದೊಡ್ಡ ಡಾಕ್ಯುಮೆಂಟ್ರಿ ಒಂದು ಮೆಸೇಜ್ ಥರ ಆಗಿಬಿಡುತ್ತೆ. ಅದನ್ನು ತುಂಬ ಸಟ್ಲಾಗಿ, ತುಂಬ ಈಸಿಯಾಗಿ, ಕಾಮಿಕಲ್ ವೇಯಲ್ಲಿ, ಹ್ಯೂಮರ್ ವೇಯಲ್ಲಿ, ಮೋರ್ ದೆನ್ ಕಾಮಿಕಲ್ ಇಟ್ ಇಸ್ ಹ್ಯೂಮರ್. ಆ್ಯಂಡ್ ಆ್ಯಸ್ ಸುಮನ್ ಸರ್ ಹೇಳ್ದಂಗೆ ನಾವು ಸೀರಿಯಸ್ ಆಗೇ ಇರ್ತೀವಿ, ನಾವು ಸೀರಿಯಸ್ ಆಗೇ ಮಾತಾಡ್ತೀವಿ, ಬಟ್ ನೋಡೋ ನಿಮಗೆ ಅದು ಕಾಮಿಡಿ ಅನಿಸುತ್ತೆ. ಸೊ ಈ ಥರ ಇಟ್ ಇಸ್ ವೆರಿ ನೈಸ್ ಮೇಡ್ ಆ್ಯಂಡ್ ಅಲ್ಟಿಮೇಟ್ಲಿ ಫ್ಯಾಂಟಾಸ್ಟಿಕ್ ಮೆಸೇಜ್. ಇವತ್ತು ಸೊಸೈಟಿಗೆ ಏನು ಬೇಕೋ ಅದೆಲ್ಲ ಈ ಕ್ಯಾರೆಕ್ಟರು ಓಪನ್ ಆಗುತ್ತೆ. ವಿಷಯ ಇದರಲ್ಲಿ ಹೀರೋ ಬೇರೆ ನಮಗೆ. ಹೌದು ಸರ್, ಹೌದು ಸರ್, ಹೌದು ಹೌದು, ಡಬಲ್ ಎಲಿವೇಶನ್ ಕೊಡ್ತೀನಿ ನೋಡಿ. ಇಲ್ಲ, ಕ್ಯಾರೆಕ್ಟ್ರು ಆ ಥರ ಕ್ಯಾರೆಕ್ಟರ್ ಸರ್. ಹೌದು ಸರ್, ಗೆಟಪ್ಪು ತುಂಬ ಇದೆ ಸರ್. ಪ್ಲಸ್ ಆ್ಯಕ್ಚುಲಿ ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ, ಅದು ಆಮೇಲೆ ನಿಮಗೆ ಬರುತ್ತೆ. ಆಫ್ಟರ್ 1 month ವಿ ಆರ್ ಪ್ಲ್ಯಾನಿಂಗ್ ಟು ರಿವೀಲ್ ದಟ್. ಒಂದೇ ಸಲ ಹೇಳಿದ್ರೆ ಮಜಾ ಇರಲ್ಲ ಅಂತ. ಸೊ ಮೇಕಪ್ಪು, ಗೆಟಪ್ಪು ಎಲ್ಲ ತುಂಬ ಚೇಂಜ್ ಇದೆ. ಹೌದು ಸರ್, ಫ್ಯಾಮಿಲಿ ಪ್ಯಾಕ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇರಲಿ. ಜೈ ಕರ್ನಾಟಕ, ಜೈ ತಾಯಿ ಭುವನೇಶ್ವರಿ.